ಸರ್, ನನ್ನ ಹೆಸರು ಮೊಹಮ್ಮದ್ ಸಾಕಿಬ್ ಅಂತ. ಮುಸ್ಲಿಂ ಕಮ್ಯುನಿಟಿ ಈ ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಗೆ ಮೆಜಾರಿಟಿಯಲ್ಲಿ ವೋಟ್ ಮಾಡಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಪವರಲ್ಲಿ ಬಂದಿದೆ. ಎಲ್ಲರಿಗೂ ಗೊತ್ತಿದೆ ಮುಸ್ಲಿಂ ಮೆಜಾರಿಟಿಯಿಂದ ವೋಟ್ ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿನ್ ಆಗಿರೋದು, ಪವರಲ್ಲಿ ಬಂದಿರೋದು. ಆದರೆ ಮುಸ್ಲಿಮ್ಸ್ ಅವರಿಗೆ ಈ ಕಾಂಗ್ರೆಸ್ ಪಾರ್ಟಿನೇ ತುಳಿತಾ ಇದೆಯಾ? ಯಾಕಂದರೆ ಶಮ್ರು ಶಿವಶಂಕರ್ ಅವರು ಕಾಂಗ್ರೆಸ್ ಪಾರ್ಟಿಯವರಾಗಿ ಒಂದು ಬೇರೆ ಪಾರ್ಟಿಯ ಮಗನಿಗೆ ವೋಟ್ ಮಾಡಿ ಅಂತ ಹೇಳ್ತಾರೆ. ಅದೇ ಯಾವುದೋ ಒಂದು ಆಡಿಯೋ ಇಟ್ಕೊಂಡು ಅದು ಫೇಕಾ ಒರಿಜಿನಲ್ ಅಂತ ಗೊತ್ತಾಗದೆ ಜಮೀರ್ ಅಹ್ಮದ್, ಜನನಾಯಕನಾಗಿರೋ ಜಮೀರ್ ಅಹ್ಮದ್ ಅವರಿಗೆ ಕೆಳಗಿಳಿಸೋಕ್ಕೆ ರಿಜ್ವಾನ್ ಅರ್ಷದ್ ಅವರಿಗೆ ಮಿನಿಸ್ಟ್ರಿಗಿರಿ ಕೊಟ್ರ. ಇದು ಒಂದೇ ಟೈಮ್ ಆಗಿಲ್ಲ. ಇದ್ರ ಹಿಂದೆ ಸೇಮ್ ಥಿಂಗ್ ರೋಷನ್ ಬೇಗ್ ಸಾಹೇಬ್ರ ಜೊತೆಗೂ ಆಯಿತು. ಅದಕ್ಕಿಂತ ಹಿಂದೆ ಹೋದ್ರೂ ಗುಲ್ಬರ್ಗದ MLA ಖಬರುಲ್ ಇಸ್ಲಾಂ ಸಾಹೇಬ್ರ ಜೊತೆನೂ ಸೇಮ್ ಕೆಲಸ ಆಯಿತು. ಇವಾಗ ಜಮೀರ್ ಅಹ್ಮದ್ ಅವ್ರ ಜೊತೆನೂ ಸೇಮ್ ಕೆಲಸ ಆಗ್ತಾ ಇದೆಯಾ? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರ ಓಟ್ ತಗೊಂಡು ಮುಸಲ್ಮಾನರಿಗೆ ತುಳಿಯೋ ಕೆಲಸ ಮಾಡ್ತಾ ಇದೆಯಾ ಏನೋ? ನೋಡಿ, ಕಾಂಗ್ರೆಸ್ ಪಾರ್ಟಿ ಎಲ್ಲ ವರ್ಗದವರ ಓಟ್ ತೆಕ್ಕೊಂಡು ಅಧಿಕಾರಕ್ಕೆ ಬಂದಿದೆ. ಹೆಚ್ಚಿನ ಓಟು ನಮಗೆ ಮೈನಾರಿಟಿಯಿಂದ ಸಿಕ್ಕಿರ್ಬೋದು. ಯಾಕಂದರೆ ಮೈನಾರಿಟೀಸ್ ಕಾಂಗ್ರೆಸ್ ಪಕ್ಷ ತತ್ವ ಆದರ್ಶ ನೋಡಿ ಓಟ್ ಹಾಕ್ತವೆ ಹೊರತು ಕಾಂಗ್ರೆಸ್ನ ನಾಯಕರನ್ನು, ಮುಸ್ಲಿಂ ನಾಯಕರನ್ನು ನೋಡಿ ಓಟ್ ಹಾಕೋದಲ್ಲ. ಯಾರು ಇವತ್ತು ನಮ್ಮ ಮೈನಾರಿಟೀಸ್ ಲೀಡರ್ಸ್ ಯಾರಿದ್ದಾರೆ, ಕಾಂಗ್ರೆಸ್ ಬಿಟ್ಟು ಯಾರು ಹೋಗಿದ್ದಾರೆ, ಯಾರು ಕೂಡ ಯಶಸ್ವಿ ಆಗಲಿಲ್ಲ. ಅದು ನೀವು ಗುಲಾಬ್ ನಬಾಜಿಂದ ತಗೊಳ್ಳಿ, ರೋಷನ್ ಬೇಗಿಂದ ತಗೊಳ್ಳಿ, ಇದರಲ್ಲಿ ಯಾರು ಕೂಡ ಆ ಒಂದು ಆಗಲಿಕ್ಕೆ ಸಾಧ್ಯಕ್ಕೆ ಅಂದರೆ ಕಾಂಗ್ರೆಸ್ ತತ್ವ ಆದರ್ಶ ನೋಡ್ತಾ ಹೊರತು UT ಖಾದರ್ ನೋಡಿಕೊಂಡು ಯಾರು ಕೂಡ ಓಟ್ ಹಾಕೋದಿಲ್ಲ. ಕಾಂಗ್ರೆಸ್ನ ತತ್ವ ಆದರ್ಶ ನೋಡಿಕೊಂಡು ಮಾತ್ರ ಓಟ್ ಹಾಕ್ತಾರೆ. ಕಾಂಗ್ರೆಸ್ ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ವ್ಯವಸ್ಥೆ ಇವತ್ತು ಮಾಡಿದೆ. ಇವತ್ತು ನಿಮ್ಮ ಒಂದು ಅಭಿಪ್ರಾಯ ಏನಿತ್ತು ಅಂತೇಳಿ ರಿಜ್ವಾನ್ ಅರ್ಷದ್, ನೀವು ಸಂತೋಷ ಪಡಬೇಕು. ಬೆಂಗಳೂರಲ್ಲಿ ಇಬ್ಬರಿಗೆ ಅದೊಬ್ಬ ಯುವಕನಿಗೆ ಇವತ್ತು ಸಿಕ್ಕಿದೆ. ಅವ್ರ ಜೊತೆಯಲ್ಲಿದ್ದಾರೆ. ನೀವು ಯಾಕೆ ಅವ್ರನ್ನ ಬೇರೆ ಬೇರೆ ಮಾಡ್ತೀರಿ? ಅವ್ರ ಜೊತೆಯಲ್ಲಿ ಈಗ ನಾನು ಕೇಳಬೇಕಾಗ್ತದೆ, ನೀವು ಮೈನಾರಿಟಿ ಆಗಿ ನೀವು ಮೈನಾರಿಟಿ ಲೀಡರ್ಗಳನ್ನ ನೀವು ಬೇರೆ ಬೇರೆ ಮಾಡ್ತೀರಿ ಪ್ರಚಾರ ಮಾಡಿಕೊಂಡು. ಅವರು ಒಗ್ಗಟ್ಟಲ್ಲಿದ್ದಾರೆ, ಅವ್ರಿಗೆ ಸಿಕ್ಕಿದೆ. ಬಟ್ ದಾವಣಗೆರೆ ಎಲೆಕ್ಷನಲ್ಲಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅನ್ನೋ ಪ್ರೆಸ್ ಮೀಟ್ ಮಾಡಿದ್ದು ರಿಜ್ವಾನ್ ಅರ್ಷದ್ ಸರ್. ಅಲ್ಲ, ಕಾಂಗ್ರೆಸ್ ಸಕ್ರಿಯ ನಾಯಕನಾಗಿದ್ದುಕೊಂಡು ಆ ಕ್ಷೇತ್ರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ವಿಚಾರವನ್ನು ಹೇಳಿದ್ದಾರೆ. ಅದು ಮುಗಿದಂಥ ಆದಾಯ ರಾಜ್ಯಕ್ಕೆ ಬರ್ತದೆ, ಇವತ್ತು ಹೋಗ್ತದೆ. ಇವತ್ತು ದಾವಣಗೆರೆ ವಿಚಾರಕ್ಕೆ ನಾನು ಹೇಳೋದಕ್ಕೆ ಇಷ್ಟೇ, ಕಾಂಗ್ರೆಸ್ ಪಕ್ಷ ಎಲ್ಲಿ ಅನ್ಯಾಯ ಮಾಡಿದೆ? ಕಾಂಗ್ರೆಸ್ ಪಕ್ಷ ಎಲ್ಲಿ ಅನ್ಯಾಯ ಮಾಡಿದೆ? ನಾನು ಹೇಳಿ ಕೇಳಿ. ನಾನು ಜನರಲಾಗಿ ದಾವಣಗೆರೆಯಲ್ಲಿ ಮೈನಾರಿಟೀಸಿಗೆ ಅಲ್ಲಿ MLA ಸೀಟು ಕೊಡಲಿಲ್ಲ ಅಂತ ಹೇಳಿಕೊಂಡೇ ಅಲ್ಲಿ ಜಬ್ಬರ್ ಅವರಿಗೆ 3 ಸಲ MLC ಕೊಟ್ಟದ್ದು ಅದೇ ಪ್ರದೇಶದಿಂದ, ಅದೇ ಸೀಟಿಂದ. ಹುಬ್ಬಳ್ಳಿಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿಕೊಂಡೇ ಸಲೀಂ ಅಹಮದನ್ನು MLC ಮಾಡಿದ್ದು. ತದನಂತರ ಬೊಮ್ಮಾಯಿಯವರ ಮಗನ ವಿರುದ್ಧ ಯಾಸಿರ್ ಪಠಾಣ್ಗೆ ಸೀಟು ಕೊಟ್ಟು ನಿಂತಾಗ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಯಾಸಿರ್ ಪಠಾಣಲ್ಲಿ ಗೆಲ್ಲಿಸಲಿಲ್ವಾ? ರಾಮನಗರದಲ್ಲಿ ಮೈನಾರಿಟೀಸ್ ಓಟು ಕಡಿಮೆ, ಒಕ್ಕಲಿಗರ ಓಟು ಜಾಸ್ತಿ. ಎಲ್ಲ ಒಕ್ಕಲಿಗರು ಸೇರಿಕೊಂಡು ಇಕ್ಬಾಲ್ ಹುಸೇನ್ ಗೆಲ್ಲಿಸಿಕೊಡಲಿಲ್ವಾ? ಅದು ಕಾಂಗ್ರೆಸ್ ಇದರಲ್ಲಿ ಅದು ಜಾತಿಯ ತತ್ವ ಅಂತ ಹೇಳುವಂಥದ್ದು. ದಾವಣಗೆರೆ ಇದರಲ್ಲಿ ಇದಕ್ಕೆ ಯಾವುದೇ ಒಂದು ವಿಚಾರ ಬಂದ ಸಂದರ್ಭದಲ್ಲಿ ಯಾವುದೇ ಸಿಗ್ಬೋದು. ಟಿಕೆಟ್ ಕೇಳ್ದೇನು ತಪ್ಪಿಲ್ಲ, ಯಾರಿಗೆ ಕೂಡ ಕೇಳ್ಬೋದು. ಪಕ್ಷವೊಮ್ಮೆ ಕೊಟ್ಟ ನಂತರ ಪಕ್ಷಕ್ಕೆ ಅನುಗುಣವಾಗಿ ಇವತ್ತು ನಿಲ್ಲುವಂಥ ಇರಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದು ನಮ್ಮ ವ್ಯಕ್ತಿತ್ವ ಮತ್ತು ನಮ್ಮ ನಿಷ್ಠೆ ಮತ್ತು ನಮ್ಮ ನಿಯತ್ತಿದೆ. ಅಲ್ಲಿ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ಜಬ್ಬರ್ ಖಾನ್ ಅವ್ರಿಗೆ MLC ಇತ್ತು. ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಮೈನಾರಿಟಿ ಅಧ್ಯಕ್ಷರು. ಚುನಾವಣೆ ಬಂದಾಗ ಪ್ರಚಾರಕ್ಕೆ ಬರಲಿಲ್ಲ. ಅದಕ್ಕಾಗಿ ಅವರ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ತೆಗೆದರು. ಅವರು MLC ಅಂತ ತೆಗೆದ್ರ ಮತ್ತೆ ಯಾಕೆ ನೀವು ಬೊಬ್ಬೆ ಆಗ್ತೀರಿ ಅನ್ಯಾಯ ಆಗಿದೆ ಅಂತೇಳಿ? ನಸೀರ್ ಅಹಮದ್ ರವರು ರಾಜ್ಯಕ್ಕೆ ಕಾರ್ಯದರ್ಶಿಯಾಗಿದ್ದರು. ನಿಮ್ಮ ಒಬ್ಬ ಕಾರ್ಯದರ್ಶಿಗೆ ನೀವೊಂದು ಕೆಲಸ ಕೊಟ್ಟಾಗ ಆ ಕೆಲಸ ಮಾಡಲಿಕ್ಕೆ ಹೋಗದಿದ್ದಾಗ ನಿಮ್ಮ ಕಾರ್ಯದರ್ಶಿ ನೀವು ಅಲ್ಲಿ ಇರ್ತೀರಾ? ಅದಕ್ಕೆ ಪೊಲಿಟಿಕಲ್ ಸೆಕ್ರೆಟರಿಂದ ತೆಗೆದಿದ್ದಾರೆ. ಅವರು MLCಯಿಂದ ತೆಗೆದ್ರ ಮತ್ತು ನೀವು ಯಾಕೆ ಬೊಬ್ಬೆ ಆಗ್ತೀರಿ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು? ಅಂದರೆ ಹುಡುಕ್ತಾ ಹೋಗೋದಾ ಏನು ಸಿಗ್ತದೆ ಅಂತ ಹೇಳಿಕೊಂಡು? ಕಾಂಗ್ರೆಸ್ ಪಕ್ಷ ಎಲ್ಲ ಮತ ಪಡೆದುಕೊಂಡು ಎಲ್ಲರ ಜೊತೆಯಾಗಿದ್ದುಕೊಂಡು ಎಲ್ಲರ ಮತ ಜಾಸ್ತಿ ಹೆಚ್ಚು ನಮ್ಮದು ಬಂದಿರ್ಬೋದು. ನಮ್ಮ ತತ್ವಾದರ್ಶ ಆ ರೀತಿ ಹೊತ್ತಿದೆ. 2013ರಿಂದ 2018ನವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದರು.
ನಾವಿದ್ದೆವು, ಸಮೀರ್ ಇದ್ದೆವು, ಇವರೆಲ್ಲವೂ ಕೂಡ ಇದ್ದೆವು ಪಕ್ಷದಲ್ಲಿ ಅಲ್ವಾ. ನಾವೆಲ್ಲರೂ ಕೂಡ ಆಗ ಕೂಡ ಓಟ್ ಹಾಕಿದ್ದೆವು ಫುಲ್ಲಾಗಿ. 80 ಸೀಟ್ ಬಂತು. ಯಾಕೆ ಅಧಿಕಾರಕ್ಕೆ ಬರಲಿಲ್ಲ? ಆಗ ನಾವು ಓಟ್ ಹಾಕಲಿಲ್ವಾ? ಯಾಕೆ ಬರಲಿಲ್ಲ? ಯಾವುದೇ ಒಂದು ವಿಚಾರದಲ್ಲಿ ನಮಗೆ ಅನ್ಯಾಯ ಆಗಿದೆ ಅದು ತರಬಾರ್ದು. ಏನು ಬೇಕು ಅದನ್ನು ಕೇಳಬೇಕು. ಇವತ್ತು ಬಂದ ನಂತರ ಏನು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮೈನಾರಿಟೀಸ್ಗೆ ಏನು ಕಡಿಮೆ ಮಾಡಿದ್ದಾರೆ? ಎಲ್ಲ ವರ್ಗದವ್ರಿಗೆ ಕೊಟ್ಟಿದ್ದಾರೆ. SC ST ಕೊಟ್ಟಿದ್ದಾರೆ, ಬ್ಯಾಕ್ವರ್ಡ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಮೈನಾರಿಟೀಸ್ಗೆ ಏನು ಕಡಿಮೆ ಮಾಡಿದ್ದಾರೆ? ನಿಮಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾಯಿತ್ತು ಮಕ್ಕಳಿಗೆ? ಸ್ಕಾಲರ್ಶಿಪ್ ಬಂದು ಮುಟ್ಟಿಸ್ಲಿಲ್ವಾ? ಅಬ್ದುಲ್ ಮೌಲಾನ ಆಜಾದ್ ಸ್ಕೂಲ್ ಇತ್ತ ನಿಮಗೆ ಮುಂಚೆ? ಈಗ 300 ಸ್ಕೂಲನ್ನು ಸ್ಥಾಪನೆ ಮಾಡಲಿಲ್ವಾ? ನಿಮಗೆ ಸರಿಯಾಗಿ ಗುರುಗಳ ವೇತನ ಬರ್ತಿತ್ತಾ? ಆ ವೇತನ ಕರೆಕ್ಟಾಗಿ ಬರ್ತಾ ಇಲ್ವಾ? 150 ಶಾದಿ ಮಾಲ್ ಬಾಕಿ ಆಗಿರಲಿಲ್ವಾ? ಅದೆಲ್ಲ ಕಂಪ್ಲೀಟ್ ಆಗಿ ಕಮ್ಯುನಿಟಿ ಅಸೆಟ್ ಆಗಲಿಲ್ವಾ? ಇದರಲ್ಲಿ ಸ್ಕಾಲರ್ಶಿಪ್ ಫಾರಿನ್ ವಿದ್ಯಾರ್ಥಿ ಕಲೀಲಿಕ್ಕೆ ಹೋಗಲಿಕ್ಕೆ ಮುಂಚೆಲ್ಲ ಬಂದಾಗಿತ್ತು. ಈಗ ಒಬ್ಬರಿಗೆ 20 ಲಕ್ಷ ಫಾರಿನ್ ಕಲೀಲಿಕ್ಕೆ ಸಿಕ್ಕೋದಿಲ್ವಾ? ಏನು ಕಡಿಮೆ ಆಗಿದೆ? ಇನ್ನೂ ಕೂಡ ಬೇಕಾಗುವುದು, ಏನಿಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲಲ್ಲ. ಸೊ ಎಂದೂ ಕೂಡ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿದೆ ಅಂತ ಹೇಳೋದು ಹೇಳ್ಬೇಡಿ. ಅನ್ಯಾಯ ಮಾಡಲಿಲ್ಲ, ಯಾರಿಗೂ ಅನ್ಯಾಯ ಮಾಡಲಿಲ್ಲ. ಏನು ಕಾಂಗ್ರೆಸ್ ಪಾರ್ಟಿ ಸರ್ಕಾರದಲ್ಲಿ ಬಂದಾಗ ಮುಸಲ್ಮಾನರಿಗೆ ಜಾಸ್ತಿ ಅವರಿಗೆ ಏನೇನು ಕೊಡಬೇಕು ಕೊಟ್ಟಿದೆ. ಆದರೆ ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನ್ ಲೀಡರನ್ನು ಕೆಳಗಿಳಿಸ್ತಾ ಇದೆಯಾ? ಜಮೀರ್ ಅಹ್ಮದ್ ಅವರು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅವ್ರು ಕೇಳಿದ ಒಂದು ಪ್ರಶ್ನೆ ಭಾಳ ರಿಲೆವೆಂಟ್ ಅನ್ನಿಸ್ತು ನನಗೆ. ಹೌದು, ಮ್ಯಾಕ್ಸಿಮಮ್ ಮುಸ್ಲಿಮ್ರು ಓಟ್ ಹಾಕಿದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. 2018ರಲ್ಲಿ ಕಾಂಗ್ರೆಸ್ ಸೋಲ್ತಲ್ಲ, ಮುಸ್ಲಿಮ್ರು ಓಟ್ ಹಾಕಲಿಲ್ವಾ? ಓಟ್ ಹಾಕಿದ್ರು. ಯಾಕೆ ಮತ್ತೆ ಸೋಲ್ತು? ಬೇರೆ ಸಮುದಾಯ ಕಮ್ಮಿ ಹಾಕಿದ್ರು. ಬೇರೆ ಅಂದರೆ ಬೇರೆ ಸಮುದಾಯನೂ ಬೇಕು, ಖಂಡಿತ. ಒಬ್ಬರಿಂದ ಬೇರೆ ಸಮುದಾಯನೂ ಬೇಕು. ಖಂಡಿತ. ನೋಡಿ, ಅವ್ರು ಹೇಳಿದ ಮಾತುಗಳಿತ್ತಲ್ಲ, ಅದು ಬರೀ ನಿಮ್ಮೊಬ್ಬರಿಗೆ ಅಂತಲ್ಲ, ತುಂಬ ಜನರಿಗೆ ಆನ್ಸರ್ ಮಾಡೋ ಥರ ಇತ್ತು ಅದು. ಅದಕ್ಕೆ ಡೀಟೇಲ್ ಆಗಿ ಉತ್ತರ, ನಾನೇ ಮತ್ತೆ ಡೀಟೇಲ್ ಆಗಿ ಉತ್ತರ ಕೊಡೋದು ಅಲ್ಲ. ಒಂದು ಪಾಪ ಇವ್ರಿಗೆ ಗೊತ್ತಿದೆ ಇದೆ. ಈಗ ರೋಷನ್ ಬೇಗನ್ನು ಕಾಂಗ್ರೆಸ್ ದೂರ ಮಾಡಿತಾ ಅಲ್ವಾ? ಜಮೀರ್ ಅಹ್ಮದ್ ಅವರು ಮೊನ್ನೆ ದಾವಣಗೆರೆಗೆ ಬರ್ತಿದ್ರೆ ಏನಾದ್ರು ಒಂದು ಕೂಡ ತಪ್ಪಾಗಿ ಬರ್ತಿತ್ತಾ? ಬಂದಿದ್ರಲ್ಲ ಸರ್. ಅಲ್ಲ, ಅದನ್ನು ನೀವು ಮತ್ತೆ ಹೇಳ್ತೀರಲ್ಲ. ಅಲ್ಲ, ಬಂದಿದ್ರಲ್ಲ. ನಾನು ಕೇಳುವಂಥದ್ದು ಬಂದಿದ್ರು. ನಾನು ನೇರವಾಗಿ ಓಪನ್ ಆಗಿ ಹೇಳುವಂದಾಗ ನನಗೆ ಬಲ್ಲ ಆತ್ಮೀಯ ನಾನು ಕೇಳುವಂಥದ್ದು ಆನ್ಸರ್ ಕೊಟ್ಟಿದ್ದಾರೆ. ನೀವು ಆನೆಸ್ಟಾಗಿ ಕೇಳಿಸ್ಕೊಳ್ಳಿ. ಜಬ್ಬಾರ್ ಖಾನ್ ಅವರು 3 ಸಲ MLC ತೆಕ್ಕೊಂಡು ಅವರ ಮನೆ ಪಕ್ಕದಲ್ಲಿ ಓಟ್ ಹಾಕುವಾಗ ಒಂದು ದಿವಸ ಅದು ಪ್ರಚಾರಕ್ಕೆ ಹೋಗ್ತಿದ್ರೆ ಅವರ ಅಲ್ಪಸಂಖ್ಯಾತ ಅಧ್ಯಕ್ಷನ ಹೋಗ್ತಿತ್ತಾ? ಅದು ಖಂಡಿತ. ಅವ್ರು ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಸಿದ್ದರಾಮಯ್ಯನವರು ಎಲ್ಲ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲ ಕೆಲಸವನ್ನು ಮಾಡಿಕೊಂಡು ಒಂದು ಜವಾಬ್ದಾರಿ ಕೊಟ್ಟಾಗ ಅದು ಮಾಡದಿದ್ದರೆ ಇವತ್ತು ಅದನ್ನು ಅವರಿಂದ ಪೊಲಿಟಿಕಲ್ ಸೆಕ್ರೆಟರಿ ತೆಗಿತಾರ? ಇದರಲ್ಲಿ ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಳ್ಬೇಕಲ್ಲ. ನಮ್ಮ ಸಮಸ್ಯೆ ಅಂತ ಹೇಳಿದೆ, ನಮ್ಮ ತಪ್ಪನ್ನು ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ. ನಾವೆಲ್ಲ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ದಲ್ಲದೆ ನಮ್ಮನ್ನು ನಾನು ಸರಿಪಡಿಸಲಿಕ್ಕೆ ನಾನು ಏನು ಪ್ರಯತ್ನ ಮಾಡ್ತೇನೆ, ಅದು ಕೆಲಸ ನಾವತ್ತು ಮಾಡಬೇಕು. ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತಗಳನ್ನು ನೋಡಿ ಓಟ್ ಹಾಕ್ತಾರೆ ಮುಸ್ಲಿಮರು ಅಂತ.